A1 ವರ್ಸಸ್ A2 ಪವಿತ್ರ ಗೌಡ ವರ್ಸಸ್ ದರ್ಶನ್. ಗೂಗ್ಲಿ ಹಾಕಿದ್ದೇಕೆ ಸುಬ್ಬಿ, ದಾಸನಿಗೆ ಟೆರಿಬಲ್ ಟೆನ್ಷನ್. ಧಿಕ್ಕಾರಕ್ಕಿಂತ ಅಧಿಕಾರಕ್ಕೆ ಬೆಲೆ, ಹುಬ್ಬಳ್ಳಿಯಲ್ಲಿ ಒಪ್ಪಿ ಭಕ್ತ ಸಾಗರ. ಶಿವಾಜಿ ಪಾತ್ರದಲ್ಲಿ ರಿಷಬ್ ಶೆಟ್ಟಿ ಪರ ವಿರೋಧದ ಸಮರ. ಇದು ವೈಟ್ ಗೋಲ್ಡ್ ಪ್ರೆಸೆಂಟ್ಸ್ ಕರ್ನಾಟಕದ ನಂಬರ್ 1 ಫಿಲ್ಮ್ ಶೋ ಸಿನಿ ಅಡ್ಡ ಸ್ಪೆಷಲ್ ಬೆಂಕಿ ಬಿರುಗಾಳಿ. ಪವಿತ್ರ ಗೌಡ ಕಾರಣದಿಂದಾಗಿಯೇ ನಟ ದರ್ಶನ್ ಜೈಲು ಪಾಲಾಗಿದ್ದಾರೆ ಅನ್ನೋದು ಬಹುತೇಕರ ಆರೋಪ. ಆದ್ರೆ ದರ್ಶನ್ ಕಾರಣದಿಂದಾಗಿಯೇ ಪವಿತ್ರ ಗೌಡ A1 ಆರೋಪಿಯಾಗಿದ್ದಾರೆ ಅನ್ನೋದು ಪವಿತ್ರ ಪರ ವಕೀಲರ ವಾದ. ಪವಿತ್ರಾಳಿಂದಾಗಿ ಈಗಾಗಲೇ ಸಂಕಷ್ಟ ಅನುಭವಿಸ್ತಾ ಇರೋ ದರ್ಶನ್ ಮತ್ತೆ ಅದೇ ಆಪ್ತ ಗೆಳತಿಯ ಮಾತಿಂದ ಭಾರೀ ಸಂಕಷ್ಟಕ್ಕೆ ಗುರಿಯಾಗ್ತಾರಾ? ಹೌದು ಎನ್ನುತ್ತಿವೆ ಪವಿತ್ರಾಳ ಪರ ವಕೀಲರು ಮಾಡಿದ ವಾದ. ರೇಣುಕಾಸ್ವಾಮಿ ಕಿಡ್ನಾಪ್ ಹಿಂದೆ ದರ್ಶನ್ ಇದ್ದಾರಾ? ರೇಣುಕಾಸ್ವಾಮಿ ಹತ್ಯೆಯಾದ ಸ್ಥಳಕ್ಕೆ ಪವಿತ್ರಾಳನ್ನ ಕರೆದುಕೊಂಡು ಹೋಗಿದ್ದು ದರ್ಶನ್ನ. ತನ್ನ ಕಾರ್ನಲ್ಲೇ ಪವಿತ್ರಾಳನ್ನ ಅವಳ ಮನೆಯಿಂದ ಕರೆದುಕೊಂಡು ಹೋಗಿದ್ದ ದರ್ಶನ್ ವಾಪಸ್ ಆಕೆಯನ್ನ ಮನೆಗೆ ಬಿಡ್ಲಿಲ್ವಾ? ಏನಿದು ರೋಚಕ ಕಹಾನಿ? ಈಗ ಬರ್ತಿದೆ ಎಕ್ಸ್ಕ್ಲೂಸಿವ್ ಸ್ಟೋರಿ. ಟೇಕ್ ಅ ಲುಕ್. A1 ವರ್ಸಸ್ A2 ಪವಿತ್ರ ಗೌಡ ವರ್ಸಸ್ ದರ್ಶನ್. ಗೂಗ್ಲಿ ಹಾಕಿದ್ದೇಕೆ ಸುಬ್ಬಿ, ದಾಸನಿಗೆ ಟೆರಿಬಲ್ ಟೆನ್ಷನ್. ರೇಣುಕಾಸ್ವಾಮಿ ಕೊಲೆ ಕೇಸ್ ರೋಚಕ ತಿರುವು ಪಡೆದುಕೊಂಡಿದೆ. ಯಾರಿಗಾಗಿ ಯಾರು ಕೊಲೆ ಆರೋಪ ಹೊತ್ತಿದ್ದಾರೆ ಅನ್ನೋ ಕನ್ಫ್ಯೂಷನ್ ಕ್ರಿಯೇಟ್ ಆಗಿದೆ. ಈವರೆಗೂ ಪವಿತ್ರ ಗೌಡ ಕಾರಣದಿಂದಾಗಿ ದರ್ಶನ್ ಜೈಲು ಪಾಲಾಗಿದ್ದಾರೆ ಅನ್ನೋ ಆರೋಪ ಇತ್ತು. ಈಗದು ಉಲ್ಟಾಗಿದೆ. ದರ್ಶನ್ ಕಾರಣದಿಂದಾಗಿ ಪವಿತ್ರ ಗೌಡ A1 ಆರೋಪಿಯಾಗಿದ್ದಾರೆ ಅನ್ನೋದು ಪವಿತ್ರ ಗೌಡ ಪರ ವಕೀಲರ ವಾದ. ರೇಣುಕಾಸ್ವಾಮಿಯನ್ನ ಪಟ್ಟಣಗೆರೆ ಶೆಡ್ಗೆ ಕರೆತರಲಾಗಿದೆ ಅನ್ನೋ ವಿಷಯ ದರ್ಶನ್ಗೆ ಗೊತ್ತಾಗ್ತಾ ಇದ್ದ ಹಾಗೆ ಪವಿತ್ರ ಗೌಡ ಮನೆಗೆ ತೆರಳಿದ ದರ್ಶನ್ ಆಕೆಯನ್ನ ಮನೆಯಿಂದ ಕರ್ಕೊಂಡು ಸೀದಾ ಅದೇ ಶೆಡ್ಗೆ ಕರೆತಂದಿದ್ರು ಅನ್ನೋದು ಪವಿತ್ರ ಗೌಡ ವಕೀಲರ ಆರೋಪ. ಹಾಗಾಗಿ ದರ್ಶನ್ ಕಾರಣದಿಂದಾಗಿ ಪವಿತ್ರ ಗೌಡ ಕೊಲೆ ಆರೋಪ ಹೊತ್ತಿದ್ದಾರೆ ಅಂತ ವಿಶ್ಲೇಷಣೆ ಮಾಡಲಾಗ್ತಿದೆ. ರೇಣುಕಾಸ್ವಾಮಿ ಕೊಲೆ ಕೇಸ್ ಕುರಿತು ಸಾಕಷ್ಟು ಅನುಮಾನ ಇದೆ. ರೇಣುಕಾಸ್ವಾಮಿಯನ್ನ ಚಿತ್ರದುರ್ಗದಿಂದ ಕರೆತಂದಿದ್ದು ಯಾರು ಅನ್ನೋದ್ರಿಂದ ಹಿಡಿದು ಆತನನ್ನ ಕೊಲೆ ಮಾಡಿದ್ದು ಯಾರು ಅನ್ನೋ ತನಕ ಪ್ರಶ್ನೆಗಳು ಉಳ್ಕೊಂಡಿದೆ. ಯಾರ ಅಣತಿಯಂತೆ ರೇಣುಕಾಸ್ವಾಮಿಯನ್ನ ಬೆಂಗಳೂರಿಗೆ ಕರೆತರಲಾಯಿತು ಅನ್ನೋದ್ರಿಂದ ಹಿಡಿದು ಆತನ ಶವವನ್ನ ಮೋರಿ ಪಕ್ಕದಲ್ಲಿ ಬಿಸಾಡೋಕೆ ಹೇಳದವ್ರು ಯಾರು ಅನ್ನೋ ತನಕ ಗೊಂದಲ ಇದೆ. ಈ ಎಲ್ಲ ಸಂಕೀರ್ಣತೆಯನ್ನ ತನಿಖಾಧಿಕಾರಿಗಳು ಭೇದಿಸಿದ್ರು ಅವುಗಳು ಕೋರ್ಟ್ನಲ್ಲಿ ಪ್ರೂವ್ ಆಗಬೇಕಾಗಿದೆ. ಈ ಮಧ್ಯೆ ಹಲವು ಅಚ್ಚರಿಯ ಸಂಗತಿಗಳು ಕೋರ್ಟ್ನಲ್ಲಿ ಬಹಿರಂಗ ಆಗಿದೆ. ಜಾಮೀನು ಅರ್ಜಿ ವಿಚಾರಣೆ ವೇಳೆ ತಮ್ಮ ಕಕ್ಷಿದಾರರ ಪರ ಮಾತನಾಡಿರುವ ವಕೀಲರು ಒಬ್ರಿಗೊಬ್ರು ಮುಳುವಾಗುವಂತಹ ಹೇಳಿಕೆ ಕೊಟ್ಟಿದ್ದಾರೆ. ಪವಿತ್ರ ಹಾಗೂ ದರ್ಶನ್ ರದ್ದು ಯಾವ ರೀತಿ ಸಂಬಂಧ ಅನ್ನೋದನ್ನ ಈಗಾಗಲೇ ಕೋರ್ಟ್ ಮುಂದೆಯೇ ಪವಿತ್ರಾಳ ಪರ ವಕೀಲರು ತಿಳಿಸಿದ್ದಾರೆ. ಇಬ್ರು ಲಿವ್ ಇನ್ ರಿಲೇಶನ್ಶಿಪ್ ನಲ್ಲಿ ಇದ್ರು ಅನ್ನೋದನ್ನ ಒಪ್ಕೊಂಡಿದ್ದಾರೆ. ಪವಿತ್ರಾಳಿಗೆ ಪದೇ ಪದೇ ಅಶ್ಲೀಲ ಮೆಸೇಜ್ ಕಳಿಸ್ತಾ ಇದ್ದ ರೇಣುಕಾಸ್ವಾಮಿಯನ್ನ ಬೆಂಗಳೂರಿಗೆ ಕರೆತರೋದಕ್ಕೆ ಈ ಸಂಬಂಧವೇ ಕಾರಣ ಅನ್ನೋದನ್ನ ತಿಳಿಸಿದ್ದಾರೆ. ರೇಣುಕಾಸ್ವಾಮಿಯು ಪಟ್ಟಣಗೆರೆ ಶೆಡ್ಗೆ ಬಂದ ನಂತರ ಆದಂತಹ ಘಟನೆ ಒಬ್ಬೊಬ್ಬರದು ಒಂದೊಂದು ವಾದ. ಅದರಲ್ಲೂ ಪವಿತ್ರಾಳ ಪರ ವಕೀಲರು ಮಾಡಿದ ವಾದದಲ್ಲಿ ದರ್ಶನ್ಗೆ ಮುಳುವಾಗುವಂತಹ ಸಾಕಷ್ಟು ಅಂಶಗಳು ಇತ್ತು ಅನ್ನೋದು ಅಚ್ಚರಿಯ ಸಂಗತಿ. ಯಾರ ಶ್ರೀರಕ್ಷೆಯಲ್ಲಿ ಪವಿತ್ರ ಜೀವನ ಮಾಡ್ತಾ ಇದ್ಲೋ ಅವರ ವಿರುದ್ಧವೇ ಗೂಗ್ಲಿ ಹಾಕಿದ್ದು ಮಾತ್ರ ಅಚ್ಚರಿಯ ಸಂಗತಿ. ದರ್ಶನ್ ಸಂಕಷ್ಟಕ್ಕೆ ಕಾರಣ ಆಗ್ತಾಳ ಪವಿತ್ರ. ದರ್ಶನ್ ವಿರುದ್ಧವೇ ತೊಡೆತಟ್ಟಿದ್ರ ಪವಿತ್ರ ಗೌಡ. ದರ್ಶನ್ರಿಂದ ದೂರ ಇಟ್ಟಿದ್ದಕ್ಕೆ ಈ ಸೇಡ. ರೇಣುಕಾಸ್ವಾಮಿ ಕಿಡ್ನಾಪ್ ದರ್ಶನ್ ಅಣತಿಯಂತೆ ನಡೀತ. ಪವಿತ್ರಳನ್ನ ಶೆಡ್ಗೆ ಕರೆತಂದು ಹೋಗಿದ್ದು ದರ್ಶನ್. ಕೋರ್ಟ್ನಲ್ಲಿ ದರ್ಶನ್ ವಿರುದ್ಧವೇ ವಾದ. ಪವಿತ್ರ ಪರವಾದ ವಾದ ದರ್ಶನ್ಗೆ ಮುಳುವಾಗುತ್ತಾ?
ದರ್ಶನ್ ಪರ ವಕೀಲರು ಜಾಮೀನಿಗಾಗಿ ಈಗಾಗಲೇ ವಾದ ಮುಗಿಸಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಕೇಸ್ಗೂ ದರ್ಶನ್ಗೂ ಯಾವುದೇ ಸಂಬಂಧ ಇಲ್ಲ ಅಂತ ವಾದ ಮಾಡಿದ್ದಾರೆ. ಅಸಲಿಯಾಗಿ ರೇಣುಕಾಸ್ವಾಮಿ ಕೊಲೆಯಾದ ಸ್ಥಳದಲ್ಲಿ ದರ್ಶನ್ ಇರಲೇ ಇರಲಿಲ್ಲ. ಪೊಲೀಸರೇ ನಕಲಿ ಸಾಕ್ಷಿಗಳನ್ನು ಸೃಷ್ಟಿ ಮಾಡಿದ್ದಾರೆ ಅಂತ ಆರೋಪಿಸಿದ್ದಾರೆ. ದರ್ಶನ್ ಮೇಲಿನ ಸಂಚಿನಿಂದಾಗಿ ಕಾಲ್ಪನಿಕ ಕಥೆಯನ್ನ ತನಿಖಾಧಿಕಾರಿಗಳು ಕಟ್ಟಿದ್ದಾರೆ ಅಂತ ಬಲವಾಗಿ ವಿರೋಧಿಸಿದ್ದಾರೆ. ರೇಣುಕಾಸ್ವಾಮಿ ಕಿಡ್ನಾಪ್ ಆಗಿಲ್ಲ, ಸ್ವಯಂ ಪ್ರೇರಿತನಾಗಿ ಬೆಂಗಳೂರಿಗೆ ಬಂದಿದ್ದಾನೆ ಅಂತ ಸಾಕ್ಷಿಗಳು ನುಡಿದ ಹೇಳಿಕೆ ಇಟ್ಕೊಂಡು ವಾದ ಮಂಡಿಸಿದ್ದಾರೆ. ಆದರೆ ಇದೆಲ್ಲಕ್ಕೂ ವ್ಯತಿರಿಕ್ತ ಅನ್ನುವಂತೆ ಪವಿತ್ರ ಗೌಡ ಪರ ವಕೀಲರು ತಮ್ಮ ವಾದವನ್ನ ಮಂಡಿಸಿದ್ದಾರೆ. ಈಗ ಇದೇ ಅಚ್ಚರಿಗೆ ಕಾರಣ ಆಗಿದೆ. ರೇಣುಕಾಸ್ವಾಮಿ ಕೊಲೆ ಕೇಸ್ಗೂ ಪವಿತ್ರ ಗೌಡಗೂ ಸಂಬಂಧನೇ ಇಲ್ಲ ಅಂತ ವಾದ ಮಾಡೋ ಭರದಲ್ಲಿ ದರ್ಶನ್ರ ಅಣತಿಯಂತೆ ರೇಣುಕಾಸ್ವಾಮಿಯನ್ನ ಬೆಂಗಳೂರಿಗೆ ಕರೆತರಲಾಗಿತ್ತು ಅಂತ ವಾದ ಮಾಡಲಾಗಿದೆ. ರೇಣುಕಾಸ್ವಾಮಿ ಕೊಲೆಯಾದ ಶೆಡ್ಗೆ ಪವಿತ್ರಳನ್ನ ಕರ್ಕೊಂಡು ಹೋಗಿದ್ದು ಸ್ವತಃ ದರ್ಶನ್ ಅಂತಾನೂ ವಾದ ಮಂಡನೆ ಆಗಿದೆ. ಶೆಡ್ಗೆ ದರ್ಶನ್ ಕರ್ಕೊಂಡು ಹೋಗಿದ್ರು, ವಾಪಸ್ ಪವಿತ್ರಳನ್ನ ಮನೆಗೆ ಬಿಟ್ಟಿದ್ದು ವಿನಯ್ ಅನ್ನೋರ ಕಾರ್ನಲ್ಲಿ ಅಂತ ಮತ್ತೊಂದು ಗೂಗ್ಲಿ ಬಿಟ್ಟು ಕುತೂಹಲ ಮೂಡಿಸಿದ್ದಾರೆ. ಹಾಗಾದ್ರೆ ಪವಿತ್ರಳನ್ನಷ್ಟೇ ಮನೆಗೆ ಕಳುಹಿಸಿ ದರ್ಶನ್ ಎಲ್ಲಿಗೆ ಹೋದ್ರು, ಏನ್ ಮಾಡಿದ್ರು ಅನ್ನೋ ಪ್ರಶ್ನೆಯನ್ನ ಈ ಮಾತು ಹುಟ್ಟುಹಾಕಿದೆ. ಈ ಎಲ್ಲಾ ಮಾತುಗಳು ದರ್ಶನ್ಗೆ ಮುಳುವಾಗ್ಲಿದೆಯಾ ಅನ್ನೋ ವಿಶ್ಲೇಷಣೆ ಕೂಡ ಮಾಡಲಾಗ್ತಿದೆ. ಇವತ್ತು ದರ್ಶನ್ ಕೊಲೆ ಆರೋಪ ಹೊತ್ತು ಜೈಲಿಗೆ ಹೋಗಿದ್ದು ಇದೇ ಪವಿತ್ರ ಗೌಡ ಕಾರಣದಿಂದಾಗಿ ಅನ್ನೋದು ಬಹುತೇಕರ ಆರೋಪ. ಪವಿತ್ರ ಗೌಡಳ ಸಹವಾಸದಿಂದಾಗೆ ಇಂಥ ಸಂಕಷ್ಟಕ್ಕೆ ಗುರಿಯಾಗಿದ್ದಾರೆ ಹೀಗಂತ ಕೂಡ ಹೇಳಲಾಗ್ತಾ ಇದೆ. ಆ ಕಾರಣದಿಂದಾಗೆ ಆಕೆಯಿಂದ ದೂರ ಇರುವಂತೆ ದರ್ಶನ್ ಕುಟುಂಬ ತಾಕೀತು ಮಾಡಿದೆ ಅನ್ನೋ ಮಾತು ಕೇಳಿಬಂದಿತ್ತು. 10 ವರ್ಷಗಳ ಕಾಲ ಜೊತೆಯಾಗೇ ಇದ್ದ ಪವಿತ್ರಳನ್ನ ಜೈಲು ಪಾಲಾದ ನಂತರ ದರ್ಶನ್ ದೂರ ಇಟ್ಟಿದ್ದಾರೆ ಅನ್ನೋ ಗುಸುಗುಸು ಈಗಲೂ ಇದೆ. ಈ ಕಾರಣದಿಂದಾಗಿ ಪವಿತ್ರ ಕೋಪಿಸ್ಕೊಂಡ್ರ ಅನ್ನೋ ಪ್ರಶ್ನೆ ಮೂಡಿದೆ. ಈ ಕಾರಣದಿಂದಾಗಿ ದರ್ಶನ್ಗೆ ತೊಂದರೆ ಆಗುವಂತಹ ಅಂಶಗಳನ್ನ ಕೋರ್ಟ್ನಲ್ಲಿ ತಮ್ಮ ವಕೀಲರ ಮೂಲಕ ಹೇಳಿಸಿದ್ರ ಅನ್ನೋ ಚರ್ಚೆ ಕೂಡ ಶುರುವಾಗಿದೆ. ದಾಸನ ವಿರುದ್ಧ ಸೇಡಾ, ಏನಿದು ಅಚ್ಚರಿಯ ಬೆಳವಣಿಗೆ? ದೂರ ಬಿಟ್ಟಿದ್ದಕ್ಕೆ ಪ್ರತೀಕಾರ, ಹದ್ದಾಗಿ ಕುಕ್ಕಿದಲ್ಲ ಎದೆಗೆ. ಪವಿತ್ರ ಗೌಡ ಜೈಲು ಪಾಲಾದ ನಂತರ ಒಂಟಿ ಹೋರಾಟ ನಡೆಸ್ತಾ ಇದ್ದಾಳೆ. ದರ್ಶನ್ ಆಕೆಯಿಂದ ಅಂತರವನ್ನ ಕಾಪಾಡಿಕೊಂಡಿದ್ದಾರೆ. ಇದು ಸಹಜವಾಗಿ ಪವಿತ್ರಳ ಕೋಪಕ್ಕೆ ಕಾರಣ ಆಗಿರ್ಬೋದು. ಯಾರಿಗೇನಾದ್ರೇನು ನನಗ್ ಮಾತ್ರ ಒಳ್ಳೇದಾಗ್ಲಿ ಅನ್ನೋ ಭಾವನೆಯೂ ಆಕೆಗೆ ಬಂದಿರಬಹುದು. ನಾನೇ ಬೇಡ ಅಂದ್ಮೇಲೆ ಬೇರೆಯವರು ನನಗ್ಯಾಕೆ ಅನ್ನೋ ಮನಸ್ಥಿತಿಗೂ ಪವಿತ್ರ ತಲುಪಿರ್ಬೋದು. ಈ ಕಾರಣದಿಂದಾಗಿ ದರ್ಶನ್ ವಿರುದ್ಧ ನಿಂತುಕೊಂಡ್ರ ಸುಬ್ಬಿ ಗೊತ್ತಿಲ್ಲ. ಆದ್ರೆ ಪವಿತ್ರ ಪರ ವಕೀಲರ ವಾದದಲ್ಲಿ ಕೆಲವು ಅಂಶಗಳು ಹಾಗೆ ಧ್ವನಿಸಿದೆ. ಹಾಗಾಗಿ ಇಂತಹ ಹಲವಾರು ಪ್ರಶ್ನೆಗಳು ಸಹಜವಾಗಿಯೇ ಜನರಲ್ಲಿ ಮೂಡಿದೆ. ಈ ಗೊಂದಲದ ಹೇಳಿಕೆಗಳನ್ನ ಎಸ್ಪಿಪಿ ಯಾವ ರೀತಿ ಟ್ಯಾಕಲ್ ಮಾಡ್ತಾರೆ ಅನ್ನೋ ಕುತೂಹಲವೂ ಮೂಡಿದೆ. ದರ್ಶನ್ ಮತ್ತು ಪವಿತ್ರ ಗೌಡ ಪರವಾದ ವಾದಗಳು ಮುಗಿದಿದೆ. ಒಬ್ಬೊಬ್ಬರದು ಒಂದೊಂದು ರೀತಿಯ ವಾದ ಆಗಿದೆ. ಯಾವುದೂ ಅಲ್ಲ ಅದು ಹೌದು, ಯಾವುದು ಹೌದು ಅದು ಅಲ್ಲ ಅನ್ನುವಂತಹ ಮಾತುಗಳೇ ಸಾಕಷ್ಟು ಕ್ಯೂರಿಯಾಸಿಟಿಗೆ ಕಾರಣ ಆಗಿದೆ. ಈ ಎಲ್ಲ ಅಂಶಗಳನ್ನು ಸೂಕ್ಷ್ಮವಾಗಿ ಗಮನಿಸಿರುವಂತಹ ಎಸ್ಪಿಪಿ ಪ್ರಸನ್ನಕುಮಾರ್ ಇದೇ ಶುಕ್ರವಾರ ತಮ್ಮ ಪ್ರತಿವಾದವನ್ನು ಮಂಡಿಸಲಿದ್ದಾರೆ. ಅವತ್ತು ಈ ಗೊಂದಲಗಳಿಗೆ ಉತ್ತರ ಸಿಗಬಹುದು. ಯಾರಿಂದ ಯಾರು ಆರೋಪ ಹೊತ್ತಿದ್ದಾರೆ ಅನ್ನೋದಕ್ಕೆ ಸ್ಪಷ್ಟತೆ ನೀಡಬಹುದು. ಅಲ್ಲಿವರೆಗೂ ಈ ಗೊಂದಲಗಳು ಹಾಗೆ ಮುಂದುವರಿಯಲಿದೆ. ಶರಣು ಹುಲ್ಲೂರು ಎಂಟರ್ಟೈನ್ಮೆಂಟ್ ಬ್ಯೂರೋ, ಪಬ್ಲಿಕ್ ಟಿವಿ.